ಕಾಂಗ್ರೆಸ್ ಪಕ್ಷದಲ್ಲಿ ಡಿಕೆ ಶಿವಕುಮಾರ್ ಮತ್ತೊಂದು ರಣಕಹಳೆಯನ್ನು ಎಬ್ಬಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ನೇರವಾಗಿ ಟಾಂಗ್ ಕೊಡ್ತಾ ಇದ್ದಾರೆ. ಬಾಯಿ ಮುಚ್ಕೊಂಡಿದ್ರೆ ಸರಿ ಅನ್ನೋ ಮಟ್ಟಿಗೆ ಡಿಕೆ ಶಿವಕುಮಾರ್ ಲೆಕ್ಕಾಚಾರ ಕೇಳ್ತಿದ್ದಾರೆ. ಬರೋಬ್ಬರಿ 30 ಶಾಸಕರನ್ನ ಕರ್ಕೊಂಡು ಅವರೇ ಖುದ್ದು ದೆಹಲಿಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಆದರೆ ಅಲ್ಲಿ ಹುಟ್ಟಿಸ್ತಾ ಇರುವಂತಹ ಒಂದಿಷ್ಟು ಶಾಸಕರ ವಿಚಾರಗಳನ್ನು ನೋಡಿದ್ರೆ ಬೇರೆ ರೀತಿ ಕಾಣಿಸ್ತಾ ಇದೆ. ಆದರೆ ಇದು ಡಿ ಕೆ ಶಿವಕುಮಾರ್ ಬಣ ಅಂತ ಕಂಪ್ಲೀಟ್ ಆಗಿ ಗೊತ್ತಾಗ್ತಾ ಇದೆ. ನೋಡಿ, ಸುಮಾರು ಜನ, ವಿನಯ್ ಕುಲಕರ್ಣಿ, ಪಾಟೀಲ್, ಬೇರೆ ಬೇರೆ ಸಾಕಷ್ಟು ಮುಖ್ಯಸ್ಥರು ಎಲ್ಲರೂ ಕೂಡ ಈ ಒಂದು 30 ಶಾಸಕರ ದಂಡು ಏನು ದೆಹಲಿಗೆ ತೆರಳಿದೆ, ಆ ದೆಹಲಿಗೆ ಹೋಗಿದ್ದಾರೆ ಅನ್ನುವ ಲೆಕ್ಕಾಚಾರ ಸಿಗ್ತಾ ಇದೆ. ನಮಗೂ ಕೂಡ ಅವಕಾಶ ಕೊಡಿ, ಪುನರ್ರಚನೆ ಮಾಡಿ ಅಂತ ಹೇಳಿ ಕಾಂಗ್ರೆಸ್ಸಿನ ಹೈಕಮಾಂಡ್ ಹೋಗಿರುವಂಥದ್ದು. ಇದನ್ನು ನೀವು ಗಮನಿಸಿದಾಗ ಗೊತ್ತಾಗುತ್ತೆ ಕಾಂಗ್ರೆಸ್ಸಿನಲ್ಲಿ ಯಾವ ರೀತಿ ಜಟಾಪಟಿ ನಡೆದಿದೆ ಅಂತ. ಡಿ ಕೆ ಶಿವಕುಮಾರ್ ಇವತ್ತಲ್ಲ ನಾಳೆ ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವ ಹಠ ಒಳಗುರಿತಾ ಇದೆ, ಕುದಿತಾ ಇದೆ. 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಿರಬೇಕು ಅಂತ ಸಿದ್ದರಾಮಯ್ಯನವರ ಲೆಕ್ಕಾಚಾರ, ಬಲ ಇದನ್ನೆಲ್ಲ ನೋಡಿದಾಗ ಬಹುತೇಕ ವಿಶಾಲವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಅಗ್ನಿ ಜ್ವಾಲೆ ಹೊತ್ಕೊಂಡಿದೆ ಅಂದರೆ ತಪ್ಪಾಗೋದಿಲ್ಲ. ಕೈ ಶಾಸಕರು ಅಂದರೆ ಬರೋಬ್ಬರಿ 30 ಶಾಸಕರಿದಾರಲ್ಲ, 30 ಶಾಸಕರ ಬಲವನ್ನು ತೋರಿಸೋದಕ್ಕೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರಿಗೆ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಬಾಯಿ ಮುಚ್ಕೊಂಡಿರಬೇಕು ಅನ್ನುವ ಲೆಕ್ಕಾಚಾರ ಕೊಡ್ತಾ ಇದ್ದಾರೆ. ಇನ್ನು ಮೇಲೆ ನೀವು ಈ ರೀತಿ ನಡಿಕೂಡ್ದು ಅನ್ನುವಂಥ ಲೆಕ್ಕಾಚಾರವನ್ನು ಕೊಡ್ತಾ ಇದ್ದಾರೆ. ಸುಮಾರು 30 ಶಾಸಕರು 30 ಶಾಸಕರ ಪುನರ್ರಚನೆ ಆಗಬೇಕು ಅಂತ ದೆಹಲಿಯಲ್ಲಿ ಹಠ ಹಿಡ್ತಿದ್ದಾರೆ. ಕರೆಗೆ ಮುಂಜಾನೆ ಮೀಟಿಂಗ್ ಕೂಡ ಮಾಡಿದ್ದಾರೆ. ಆದರೆ ಇದು ಎಲ್ಲಿಗೆ ಬಂದು ತಲುಪಲಿದೆ, ಯಾವ ರೀತಿ ಹೋಗಲಿದೆ ಅಂತ ನೋಡಿದ್ರೆ ಡಿ ಕೆ ಶಿವಕುಮಾರ್ ಮಾತ್ರ ಸೈಲ್ ಬಿಡೋ ಹಾಗೆ ಕಾಣಿಸ್ತಾ ಇಲ್ಲ. ರಾಜ್ಯದ ಮುಖ್ಯಮಂತ್ರಿ ಆಗೇ ತೀರಬೇಕು, ಮುಖ್ಯಮಂತ್ರಿ ಆಗೇ ಬಿಡಬೇಕು ಅನ್ನುವ ಲೆಕ್ಕಾಚಾರವನ್ನು ಇಟ್ಕೊಂಡು ಡಿ ಕೆ ಶಿವಕುಮಾರ್ ತಮ್ಮ ರಣತಂತ್ರಗಳನ್ನು ಹೂಡ್ತಾ ಇದ್ದಾರೆ. ಈಗ ಬಲ ಹೆಚ್ಚಿಸಿಕೊಂಡು ಬರೋಬ್ಬರಿ 30 ಶಾಸಕರ ಸಂಖ್ಯೆಯನ್ನು ಎತ್ತಿ ಕಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಸೈಲೆಂಟಾಗಿ ಹಿಂದೆ ಸರಿತಾ ಇದ್ದಾರೆ. ಕಾರಣ 30 ಶಾಸಕರ ರಾಜೀನಾಮೆ ಆದರೆ ನಡೆಯುತ್ತೆ ದೊಡ್ಡ ಆಘಾತ. ಸರ್ಕಾರವೇ ಉರುಳುತ್ತೆ, ಉಳಿಯಲ್ಲ. ನೀವು ಹೇಳಬಹುದು ಅಲ್ಲಿ ನಡೀತಾ ಇರುವ ವಿಚಾರ ಬೇರೆ, ಸಚಿವ ಸ್ಥಾನ ಕೊಡಿ, ನಮಗೆ ಮಂತ್ರಿ ಸ್ಥಾನ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅಂತ. ಶುದ್ಧ ಸುಳ್ಳು. ಅದು ಹೋಗಿರೋದೇ ಡಿ ಕೆ ಶಿವಕುಮಾರ್ ಅವರ ಬಣ. ಡಿ ಕೆ ಶಿವಕುಮಾರ್ ಅವರ ಬಣ ಈಗ ದೆಹಲಿಗೆ ತೆರಳಿದೆ. ಅದಕ್ಕೆ ಡಿ ಕೆ ಶಿವಕುಮಾರ್ ನೇರವಾಗಿ ಸಿದ್ದರಾಮಯ್ಯನವರಿಗೆ ಟಾಂಗ್ ಕೊಟ್ಟಿದ್ದಾರೆ, ಮಾತನಾಡಿದ್ದಾರೆ. ಏನಂತ ಗೊತ್ತಾ? ಮುಚ್ಕೊಂಡಿರಬೇಕು ಅಂತ. ಇನ್ನು ಮೇಲೆ ನಡೆಯಲ್ಲ, ಇನ್ನು ಮೇಲೆ ನನ್ನ ಮೇಲೆ ದಬ್ಬಾಳಿಕೆ ನಡೆಯಲ್ಲ, ಇನ್ನು ಮೇಲೆ ನಾನು ಕೂಡ ಎಚ್ಚೆತ್ತುಕೊಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈ ವಿಚಾರ ಏನಿದೆಯಲ್ಲ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕನ್ನುವ ವಿಚಾರ ಬಹಳ ದೊಡ್ಡ ವಿಚಾರ. ಯಾಕಂತಂದ್ರೆ ಈ ವಿಚಾರವನ್ನು ಗಮನಿಸ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಇಂದಲ್ಲ ನಾಳೆ ಮುಖ್ಯಮಂತ್ರಿ ಪಟ್ಟ ಕಟ್ಕೊಳ್ಬೇಕು ಅನ್ನೋ ಲೆಕ್ಕಾಚಾರ. ಆದರೆ ಈ ಕಡೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ಗೆ ಪಟ್ಟ ಕಟ್ಕೊಳ್ಳಿಕ್ಕೆ ಬಿಡಲೇಬಾರ್ದು, ಸತೀಶ್ ಜಾರಕಿಹೊಳಿ ಅಥವಾ MB ಪಾಟೀಲ್ಗೆ ಮುಖ್ಯಮಂತ್ರಿ ಸ್ಥಾನ ಒದಗಿಸಿ ತನ್ನ ಕೈಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಇಟ್ಕೊಳ್ಬೇಕು ಅನ್ನೋದು ಸಿದ್ದರಾಮಯ್ಯನವರ ಲೆಕ್ಕಾಚಾರ. ಆದರೆ ಈಗ ಡಿ ಕೆ ಶಿವಕುಮಾರ್ ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ತಮ್ಮದೇ ಆದಂತಹ ಮುಖ್ಯಮಂತ್ರಿ ಸ್ಥಾನವನ್ನು ಪಡ್ಕೊಳ್ಳಿಕ್ಕೆ ಎಲ್ಲ ತಯಾರಿಗಳನ್ನು ನಡೆಸ್ಕೊಳ್ತಾ ಇದ್ದಾರೆ. ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವ ಹಠ ಹಿಡಿದು 30 ಶಾಸಕರ ಬೆಂಬಲವನ್ನು ಪಡ್ಕೊಂಡಿದ್ದಾರೆ. ಈ 30 ಶಾಸಕರ ಬೆಂಬಲ ಅವರಿಗೆ ಆಗುತ್ತೆ ಅನ್ನುವಂತಹ ಪ್ಲಸ್ ಪಾಯಿಂಟ್ನಲ್ಲಿದ್ದಾರೆ. ಆದರೆ 30 ಶಾಸಕರ ಬೆಂಬಲ ಇದೆಯಲ್ಲ, ಅಷ್ಟು ಕನಿಷ್ಠ ಅಲ್ಲ. ನೋಡಿ, ಸರ್ಕಾರವನ್ನೇ ಉರುಳಿಸುವ ಶಕ್ತಿ ಡಿ ಕೆ ಶಿವಕುಮಾರ್ ಕೈಯಲ್ಲಿಗಿದೆ. ಅಂದರೆ 113 ಸೀಟ್ಗಳು ಮೆಜಾರಿಟಿಗೆ ಬೇಕು. 30 ಸೀಟ್ಗಳಲ್ಲಿಂದ ಹೋದರೆ ಮೆಜಾರಿಟಿ ಮೈನಸ್ ಆಗುತ್ತೆ. ಮೆಜಾರಿಟಿ ಮೈನಸ್ ಆದರೆ ಸರ್ಕಾರ ದಪ್ಪಂತ ಬೀಳುತ್ತೆ. ಸಿದ್ದರಾಮಯ್ಯನವರ 5 ವರ್ಷದ CM ಕನಸು ಬೆಂಕಿ ಆಗುತ್ತೆ, ಬೆಂಕಿ ಹೊತ್ಕೊಂಡು ಉರಿಯುತ್ತೆ. CM ಕನಸಿಗೆ ಚಿತೆ ಇಟ್ಟಂತಾಗತ್ತೆ. ಇದೆಲ್ಲವೂ ಕೂಡ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಮಹತ್ವದ ಬೆಳವಣಿಗೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಜ್ಯದಲ್ಲಿ ರಾಜಕೀಯ ರಾಜಕಾರಣದಲ್ಲಿ ತಲ್ಲಣಗೊಳ್ತಾ ಇರುವ ಕಾಂಗ್ರೆಸ್ ಪಕ್ಷದ ಹಿಸ್ಟ್ರಿ ತೆಗೆದು ನೋಡಿದ್ರೆ ಕಾಂಗ್ರೆಸ್ನಲ್ಲೂ ಕೂಡ ಸಾಕಷ್ಟು ಹುಳುಕುಗಳು ಹೊರಬರ್ತಾ ಇದೆ. ಡಿ ಕೆ ಶಿವಕುಮಾರ್ ತನ್ನದೇ ಆದ ಆಟ ಆಡೋದಕ್ಕೆ ಶುರು ಮಾಡಿಕೊಂಡ್ರೆ ಸತೀಶ್ ಜಾರಕಿಹೊಳಿ ಕೂಡ ಬಲವನ್ನು ಹೆಚ್ಚಿಸೋಕೆ, ಶಾಸಕರ ಸಂಖ್ಯೆಯನ್ನು ಹೆಚ್ಚಿಸೋಕೆ,
ಶಾಸಕರ ಬಲಾಬಲವನ್ನು ತುಂಬಿಕೊಳ್ಳಿಕ್ಕೆ, ವಿಶ್ವಾಸಕ್ಕೆ ತೆಗೆದುಕೊಳ್ಳಿಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಡಿ ಕೆ ಶಿವಕುಮಾರ್ ತಮ್ಮ ಲೆಕ್ಕಾಚಾರವನ್ನು ಬದಲಿಸಿಕೊಂಡ್ರು. ಡಿ ಕೆ ಶಿವಕುಮಾರ್ ಹಾಕಿರೋ ಪ್ಲಾನಿಂಗ್ ಬದಲಾಗಲ್ಲ. ಡಿ ಕೆ ಶಿವಕುಮಾರ್ ಹಾಕಿರುವಂಥ ಹೆಜ್ಜೆ ಅಷ್ಟಿಷ್ಟದ್ದಲ್ಲ. ಅವ್ರು ಹಾಕೊಳ್ತಾ ಇರೋ ಹೆಜ್ಜೆ CM ಕನಸು. ರಾಜ್ಯದಲ್ಲಿ ಯುದ್ಧ ಆದರೂ ಪರವಾಗಿಲ್ಲ, CM ಮಾತ್ರ ಆಗೋದು ತಪ್ಪಬಾರದು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ. CM ಆಗೋದೇನಾದರೂ ತಪ್ಪುಬಿಟ್ರೆ ನಾನು ರಾಜ್ಯದಲ್ಲಿ ರಾಜಕಾರಣ ಮಾಡಿ ವ್ಯರ್ಥ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಆಧಾರಿತ ನಿಯಮಗಳು. ಹೇಗಾದರೂ ಮಾಡಿ ಕಾಂಗ್ರೆಸ್ ಪಕ್ಷದಲ್ಲಿ CM ಸ್ಥಾನವನ್ನು ತಲ್ಲಣಗೊಳಿಸಬೇಕು, CM ನಾನಾಗಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ. ಆದರೆ CM ಆಗಲಿಕ್ಕೆ ಬಿಡಲೇಬಾರ್ದು. ಏನೇ ಇದ್ರೂ ಕೂಡ CM ಬೇರೆಯವರನ್ನ ಮಾಡಿ, ಹೇಗೆ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಇದ್ರು, ಆದರೆ ಎಲ್ಲ ಆಳ್ತಿರೋದು ಮಾತ್ರ ಇಂದಿರಾ ಗಾಂಧಿ ಆಗಿದ್ರು. ಸೊ ಹಾಗೆ ಇಲ್ಲಿ ಕೂಡ ನಡೆಸಬೇಕು ಅನ್ನೋದು ಸಿದ್ದರಾಮಯ್ಯನವರ ಲೆಕ್ಕಾಚಾರ. ಮುಖ್ಯಮಂತ್ರಿ ಯಾರೇ ಆದರೂ ಅಧಿಕಾರ ಮಾತ್ರ ಸಿದ್ದರಾಮಯ್ಯನವರ ಕೈಯಲ್ಲಿರಬೇಕು ಅನ್ನೋದು ಸಿದ್ದರಾಮಯ್ಯನವರ ಲೆಕ್ಕಾಚಾರ ಆಗಿದೆ. ಆದರೆ ಡಿ ಕೆ ಶಿವಕುಮಾರ್ ಒಕ್ಕಲಿಗ ನಾಯಕನ ಕೈಯಲ್ಲಿ ಅಧಿಕಾರ ತೆಗೆಯಬೇಕು, ನಾನು ಕೂಡ ಮಾಜಿ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ. ಆದರೆ ಡಿ ಕೆ ಶಿವಕುಮಾರ್ ಅವರನ್ನ ಬರೋಬ್ಬರಿ 30 ಶಾಸಕರನ್ನ ಕರ್ಕೊಂಡು ಈಗ ದೆಹಲಿಗೆ ಹೋಗಿದ್ದು ತಲ್ಲಣಗೊಳಗಾಗಿದೆ. ಆದರೆ ಸುದ್ದಿ ಆಗ್ತಾ ಇರೋದು ಮಾತ್ರ ಏನು, ಸಂಪುಟ ಮರುರಚನೆ ಮಾಡಿ ಮತ್ತೆ ನಮಗೆ ಯಾವುದಾದ್ರೂ ಸಚಿವ ಸ್ಥಾನ ಕೊಡಿ ಅಂತ ಕೇಳಲಿಕ್ಕೆ ಶಾಸಕರು ಹೋಗಿದ್ದಾರೆ ಅಂತ ಊಹಾಪೋಹ ಹುಟ್ಟಿಸ್ತಾ ಇದ್ದಾರೆ. ಆದರೆ ಸತ್ಯ ಮಾತ್ರ ಹೊರಗೆ ಬಯಲಿಗೆ ಬರಲೇಬೇಕಲ್ವಾ. ಡಿ ಕೆ ಶಿವಕುಮಾರ್ ಈ 30 ಶಾಸಕರ ಬೆಂಬಲವನ್ನು ಪಡ್ಕೊಂಡು ಈಗ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಲುಗಾಡಿಸ್ತಿದ್ದಾರೆ ಅಂದರೆ ಸುಳ್ಳಾಗೋದಿಲ್ಲ. ಯುದ್ಧ ರಣಭೀಕರವಾಗ್ತಾ ಇದೆ. CM ಸಿದ್ದು, ಡಿ ಕೆ ಶಿವಕುಮಾರ್ ಮಧ್ಯೆ ಯುದ್ಧದ ರಣಗಾಳೆ ಸುತ್ತಕೊಂಡು ಹೋಗ್ತಾ ಇದೆ. ಸೊ ಮತ್ತಷ್ಟು ಸುದ್ದಿಯೊಂದಿಗೆ ಭೇಟಿಯಾಗ್ತೀನಿ. ಇವತ್ತು ನಾನಿರೋದು ಎಲ್ಲಿ ಅನ್ನೋದು ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಮತ್ತಷ್ಟು ರಾಜಕೀಯ ರಣಭೀಕರ ಸುದ್ದಿಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪಿಸ್ತಾ ಇರ್ತೇನೆ. ಮತ್ತೆ ಸಿಗ್ತೀನಿ. ನಮಸ್ಕಾರ.